ಎಂಬುದಾಗಿ ಇವರು ವಲಯದ ಪದಾಧಿಕಾರಿಗಳು, ಹಾಗೆ ವೈದ್ಯನಾಥ್ ಹಿರೇಮಠ ಎಂಬುದಾಗಿ ಅವರು ವಲಯದ ಒಂದು ಪದಾಧಿಕಾರಿಗಳಿದ್ದಾರೆ. ನನ್ನ ಹೆಸರು ಆರ್ ದೇವನ ಎಂಬುದಾಗಿ ಆರ್ ದೇವದ ವರದಿಗಾರಿಗೆ ನಾವು KSRTC ಸಿಬ್ಬಂದಿಗಳ ಪರವಾಗಿ ಇವತ್ತು ನಮ್ಮ ಆಹ್ವಾನಕ್ಕೆ ಹೋಗಿ ನೀವೆಲ್ಲ ಬಂದಿರೋದಕ್ಕಾಗಿ ನೀವು ಮೊದಲೇ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಘನ ಸರ್ಕಾರ ಹಾಗೂ ಏನು ಸಾರಿಗೆ ನಿಗಮಗಳ ಆಡಳಿತ ಮಂಡಳಿಗೆ ಒಂದು ವೇತನ ಪರಿಷ್ಕರಣೆ ಸಂಬಂಧವಾಗಿ ಒಂದು ಆಗ್ರಹ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ಕಲಬುರಗಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರಶ್ನೆಗೆ ನಾನು ಉತ್ತರ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಯಾಕೆ ನಮ್ಮ ಸಾರಿಗೆ ನಿಗಮದಲ್ಲಿ ಬೇರೆ ಬೇರೆ ಸಂಘಟನೆಗಳಿದಾವಪ್ಪ ಅಂದರೆ, ಇದಕ್ಕೆ ಕಾರಣ ಕಾರ್ಮಿಕರು ಅಲ್ಲ, ಕಾರ್ಮಿಕ ಸಂಘಟನೆ ಅಲ್ಲ. ಏನು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಇದೆಲ್ಲ ಚುನಾವಣೆ ಮಾಡಬೇಕಾಗಿತ್ತು. 1994ರ ನಂತರದಲ್ಲಿ 92ರ ನಂತರದಲ್ಲಿ ಚುನಾವಣೆ ಮಾಡಿಲ್ಲ. ಒಂದು ವೇಳೆ ಚುನಾವಣೆ ಮಾಡಿತ್ತು ಅಂದರೆ ಇವತ್ತಿನ ಈ ಸಮಸ್ಯೆ ಉದ್ಭವ ಆಗ್ತಿರಲಿಲ್ಲ. ಯಾಕೆ ಚುನಾವಣೆ ಮಾಡಿಲ್ಲಪ್ಪ ಅಂತಂದರೆ, ಒಳಗಾಡುವಂಥ ನೀತಿಯನ್ನು ಆಡಳಿತ ಮಂಡಳಿ ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮಲ್ಲಿ ಟ್ರೇಡ್ ಯೂನಿಯನ್ಗಳಿದ್ದಾವೆ. ಆ ಟ್ರೇಡ್ ಯೂನಿಯನ್ಗಳು ತಮ್ಮದೇ ಆದಂಥ ರೀತಿಯಲ್ಲಿ ಅವರು ಸರ್ಕಾರಕ್ಕೆ ಹೋಗ್ತಾ ಇದ್ದಾರೆ. ಏನು ಕೇಳ್ತಾರಪ್ಪ, ಅವ್ರ ವೇತನ ಪರಿಷ್ಕರಣೆ ಕೇಳ್ತಾ ಇದ್ದಾರೆ. ಇಷ್ಟೇ ಒಬ್ಬ ಅನ್ಕೊಳ್ಳೋಣ, ಒಂದು ಚಿಕ್ಕ ಉದಾಹರಣೆಗಾಗಿ, ಒಬ್ಬ ಕೂಡ ವ್ಯಕ್ತಿ ಆನೆ ಭಾಗ ಮುಟ್ಟಿದ್ರೆ ಆನೆ ಹೇಗಿರ್ಬೇಕು ಅಂತ ಕೇಳಿದ್ರೆ ಹಗ್ಗ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಾಲು ಮುಟ್ಟಿದ್ರೆ ಆನೆ ಕಂಬ ಆಗಿದೆ ಅಂತ. ಆ ಪರಿಸ್ಥಿತಿ ಸಾರಿಗೆ ನೌಕರು ನಾವಾಗಿದ್ದೀವಿ. ಅದು ಬಿಟ್ಟರೆ ನಮ್ಮಲ್ಲಿ ಯಾವುದು ಬದುಕಿಲ್ಲ. ನಾವೆಲ್ಲ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಾರಿಗೆ ನೌಕರು ಒಂದೇ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಹೈದರಾಬಾದ್ಗೆ ಹೋಗಿ ಬರಬೇಕು. ಸುರ್ಪುರ 5 ಗಂಟೆಗೆ ಬಿಡ್ತದೆ, ಹುಣಸಿಗೆ ಹೋಗ್ತದೆ. ಹೈದರಾಬಾದ್ ಮಾಡ್ಬೇಕಾದ್ರೆ ಬೆಳಗ್ಗೆ 5 ಗಂಟೆ ಹೋಗ್ತದೆ. ನೈಟೆಲ್ಲ ಹೋಗುತ್ತೆ ಗಾಡಿ. ಒಬ್ಬನೇ ಸಿಂಗಲ್ ಡ್ರೈವರ್, ಡಬಲ್ ಡ್ರೈವರ್ನೂ ಇಲ್ಲ. ಅಲ್ಲಿ ಹೋದ್ಮೇಲೆ ಅವ್ನಿಗೆ 2 ಗಂಟೆ ಅಷ್ಟಿದೆ. ಮತ್ತೆ ಅಲ್ಲಿಂದ ಹೈದರಾಬಾದ್ನ ಬಿಡಬೇಕು. ಸಂಜೆ 7 ಗಂಟೆಗೆ ಸುರ್ಪುರ ಬರ್ತದೆ. ಅವನ ಮನುಷ್ಯನ ಅಥವಾ ಅವ್ನ ಯಂತ್ರನ, ಅವನ ಆರೋಗ್ಯ ಪರಿಸ್ಥಿತಿ ಏನಾಗಬೇಕು. ಇದೆಲ್ಲ ಯಾಕಾಗುತ್ತಪ್ಪ ಅಂತಂದ್ರೆ, ಸರ್ಕಾರ ಕಾರ್ಮಿಕರ ಬಗ್ಗೆ ಕೇಳದೇ ಇರುವಾಗ ಕೆಲವೊಂದಿಷ್ಟು ಅಧಿಕಾರಿಗಳು ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡಿ, ಅವ್ರ ಮೇಲೆ ದೌರ್ಜನ್ಯ ಮಾಡಿ, ಈ ರೀತಿ ಒಂದು ಆದೇಶಗಳನ್ನು ಮಾಡಿ ಹೀನಾಯವಾಗಿ ಬಿಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ನೇರವಾಗಿ ಕಾರಣ ಸರ್ಕಾರ ಆಗುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳ್ತೇನೆ. ಆದಷ್ಟು ಬೇಗ ಈ ಏನು ವೇತನ ಪರಿಷ್ಕರಣೆಯ ಒಂದು ವಿಷಯವಿದೆ ಅದರ ಇತ್ಯರ್ಥಪಡಿಸಬೇಕು. ಒಂದು ವೇಳೆ ಇದೇ ವಿಳಂಬಗಳು ಮುಂದೆ ಹೋದರೆ ನಾವು ಖಂಡಿತವಾಗಿ ಎಲ್ಲ ಕಾರ್ಮಿಕರು ಹತಾಶರಾಗಿದ್ದಾರೆ. ಖಂಡಿತವಾಗಿ ನಾವು ಬೀದಿಗೆ ಬರೋದಕ್ಕೆ ಲೇಟ್ ಆಗಲ್ಲ. ಅದ್ರ ಜೊತೆಗೆ ನಾವು ಆಲ್ರೆಡಿ ಸರ್, ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ದೇ ಆರ್ ದ ರಿಟೈರ್ಡ್ ಸೋಲ್ಬಿಟ್ಟು ಡಿಕ್ಲೇರ್ಡ್ ಏನಪ್ಪ ಅಂದ್ರೆ ಅಧ್ಯಕ್ಷರಿದ್ದಾರೆ. ನಾವು ಏನು ವರ್ಕಿಂಗ್ ಇದ್ದೀವಲ್ಲ, ವರ್ಕಿಂಗ್ ಇದ್ದವರಿಗೆ ಇರ್ತಕ್ಕಂಥ ನೋವು ಬಾಗಿ ನಮಗೆ ಗೊತ್ತು. ಸೊ ಅವ್ರು ಯಾಕೆ ತೊಗೊಳಲ್ಲಪ್ಪ ಅಂತಂದ್ರೆ, ನಾವೆಲ್ಲ ಏನಪ್ಪ ಅಂದ್ರೆ ವರ್ಕಿಂಗ್ ಎಂಪ್ಲಾಯೀಸ್ ಲೀಡರ್ಶಿಪ್ ಇಲ್ಲ. ಅದಕ್ಕೆ ನಮ್ಮ ಹೆಸರು ತೊಗೊಳಲ್ಲ. ಅವರು ಯಾಕೆ ತೊಗೊಳಲ್ಲಪ್ಪ ಅಂದ್ರೆ, ಅವರು ಈಗ ಅಂಗಡಿ ನಡೆಯಲ್ಲ. ಅಂಗಡಿನಲ್ಲಿಂದ ಮಿಂಚೆ ಏನಪ್ಪ ಅಂದ್ರೆ ಅವ್ರು ವ್ಯಾಪಾರ ರಿಟೈರ್ಡ್ ಆಗಿ ಮನೆಗೆ ಕೂತ್ಕೊಡಪ್ಪ ಅಂತ ಅವ್ರು ಸಾವಿರ ಹೇಳಿದೆ. ಅದಕ್ಕೆ ನಮ್ಮ ಹೆಸರು ತೊಗೊಳಲ್ಲ ಅವರು. ಮತ್ತು ನೀವು ಇನ್ನೊಂದ್ಸಾರಿ ಬಂದಾಗ ಅವ್ರಿಗೆ ಅದು ಕೇಳಬೇಕು, ಸರ್ ನೀವೇ ಕೇಳಿ ಪ್ರಶ್ನೆ, ಸರ್ ನಿಮ್ಮದು ಇಲಾಖೆಯಲ್ಲಿ ತಮ್ಮದು ಹುದ್ದೆ ಏನಿದೆ ಮತ್ತು ನೀವು ವರ್ಕಿಂಗ್ ಪ್ಲೇಸ್ ಅಂತ ಕೇಳಿ ಅವ್ರು ನಿಮ್ಗೆ ನೇರವಾಗಿ ಆನ್ಸರ್ ಸಿಗುತ್ತೆ. ಯಾಕಂತಂದ್ರೆ ಇಲ್ಲಿ ನಾವು ಕೆಲಸ ಮಾಡೋರಿಗೆ ಗೊತ್ತಿರ್ತದೆ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಅವ್ರು ಏನೂ ಇಲ್ಲ, ರಿಟೈರ್ಡ್ ಆಗಿರ್ತಾರ ಅಥವಾ ಏನಪ್ಪ ಯಾವುದೋ ಒಂದು ರೈತ ಸಂಘದಿಂದನೋ ಏನಪ್ಪ ಯಾವನೋ ಮತ್ತೊಂದು ಸಂಘದಿಂದ ಬಂದೇನಪ್ಪ ಅಂದ್ರೆ ಸೋಲ್ಬಿಟ್ಟು ಡಿಕ್ಲೇರ್ ಏನಪ್ಪ ಟ್ರೇಡ್ ಯೂನಿಯನ್ ಆಗಿದ್ದಾರೆ. ಅದಕ್ಕೆ ಟ್ರೇಡ್ ಯೂನಿಯನ್ ಏನಪ್ಪ ಅಂದ್ರೆ ನಿಯಮದ ಪ್ರಕಾರ ಏನಪ್ಪ ಅಂದ್ರೆ ಚುನಾವಣೆ ಆಗ್ತದೆ. ಚುನಾವಣೆ ಆದಾಗ ಏನಪ್ಪ ನಿಜವಾದ ಏನಪ್ಪ ನಾಯಕ ಯಾರಂತಕ್ಕಂದು ಅವಾಗ ಏನಪ್ಪ ಅಂದ್ರೆ ಇದು ಸಿಗ್ತದೆ. ಚುನಾವಣೆ ಏನಪ್ಪ ಅಂದ್ರೆ ನಾರ್ಮ್ ಇದೆ, ವರ್ಕಿಂಗ್ ಇರ್ಬೇಕಂತದೆ. ಅದಕ್ಕೆ ಆ ಏನು ರಿಟೈರ್ಡ್ ಇದ್ದಾರೆ ಅವ್ರೇನಪ್ಪ ಚುನಾವಣೆ ಆಗ್ಲಿಕ್ಕೆ 1992 ಇಲ್ಲಿವರೆಗೆ ಏನಪ್ಪ ಅಂದ್ರೆ ಚುನಾವಣೆ ಮಾಡಕ್ಕೆ ಏನಪ್ಪ ಬಿಡ್ತಾ ಇಲ್ಲ. 2000 ಅಂದ್ರೆ 4 ವರ್ಷಕ್ಕೊಮ್ಮೆ ಅಲ್ಲ ಸರ್, 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಇಂದ ನಿಂತಿರುತ್ತೆ. 20ಕ್ಕೆ ಆಗಿಲ್ಲ ಸರ್, 24ಕ್ಕೆ ಆಗ್ಬೇಕಾಗಿತ್ತು, ಆಗಿಲ್ಲ. ಅಮೌಂಟ್ ಸರ್ 15% ಹೈಕ್ ಮಾಡಿದ್ದಾರೆ. 23 ಕೊಟ್ಟರು. ಅದು 3 ವರ್ಷ ಡಿಲೇ ಆಯಿತು. ಅದನ್ನ ಅಲ್ಲಿಂದ ಇಲ್ಲೇ 24 38 26 ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಕೋವಿಡ್ ಪೀರಿಯಡ್ ಇರ್ತಾರೆ ಸರ್, ಅದನ್ನೇನಪ್ಪ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ. ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕನ್ಸಿಡರ್ ಮಾಡಿ ಸೊನ್ನೆ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲಸ ಮಾಡಿ ನಾವು. ಮತ್ತು ಅದಲ್ಲದೆ ನೀವು ವೇತನ ಪರಿಷ್ಕರಣೆಗೆ ಅದಕ್ಕೆ ಸಂಬಂಧನೂ ಕೊಡಲ್ಲ. ಯಾಕಂದ್ರೆ ಎಲ್ಲ ಇಲಾಖೆ ಕೊಟ್ಟರು, ದತ್ತಿ ಇಲಾಖೆ ಕೊಟ್ಟರ, ಎಲ್ಲ ಇಲಾಖೆ ಕೊಟ್ಟರು. KSRTC ಅಂತಂದ್ರೆ ಇದು ಹಣೆ ಬರೆ ಬಂದ್ಬಿಡುತ್ತೆ.
ಇನ್ಕಮ್ ಭಾಳ ಸರ್, ಇನ್ಕಮ್ ಇಲ್ಲ. ಈಗ ಕಳೆದ ಬಾರಿ ಇದೆ ಸಚಿವರು ಏನಪ್ಪ ಅಂದ್ರೆ ವಿಧಾನಸೌಧದಾಗ ಏನಪ್ಪ ಅಂದ್ರೆ 2025 ಏನಪ್ಪ ಅಂದ್ರೆ ಸಭೆ ಕರೆದಿದ್ರು, ನಾನು ಸಭೆ ಅಟೆಂಡ್ ಆಗಿದೆ. ನಾವು ರೇಟ್ ಹೈಕ್ ಮಾಡ್ತೀವಿ ಅಂದ್ರು. ಕಳೆದ ಬಾರಿ ಸರ್ ರೇಟ್ ಹೈಕ್ ಮಾಡಿದ್ದಾರೆ ನೋಡಿ. ರೇಟ್ ಹೈಕ್ ಮಾಡಿದ್ರಪ್ಪ ಸಂಬಳ ಕೊಡೋಕೆ ನಡೆಯಿಲ್ಲ. ರೇಟ್ ಹೈಕ್ ಮಾಡಿದ್ರು ಸಚಿವರು, ನಾವು ಹೈಕ್ ಮಾಡಿ ಅಂತಂದ್ರೆ ಸಂಬಳ ವ್ಯತ್ಯಾಸ ಮಾಡಿ ಪರಿಸ್ಥಿತಿ ಬರ್ತದೆ. ಚುನಾವಣೆ ಆದ್ರೆ ಆಟೋಮೆಟಿಕ್ ಸಿಗ್ತದೆ ಸರ್. ಚುನಾವಣೆ ಆದ್ರೆ ಸರ್, ಚುನಾವಣೆ ಅದಲ್ಲ, ರಾಜಕಾರಣ ಚುನಾವಣೆ ಅಲ್ಲ, ನಮ್ಮ ಯೂನಿಯನ್ ಸರ್. ಅದು ಹೆಂಗಿರ್ತದೆ ರೇಟ್ ಕೇಳ್ತಾರೆ ಇಲ್ಲಿ. ಇವ್ರು ಏನ್ ಹೇಳ್ತಾರೆ ಅಂತಂದ್ರ, ನಮ್ಮ ಇಲಾಖೆಯವರು ಸಾರಿಗೆ ಇಲಾಖೆಯಲ್ಲಿ ನೋಂದಾಯಿತ ಮತ್ತು ರಿಕಗ್ನೈಡ್ ಯೂನಿಯನ್ ಯಾವ ಅಂತಂದ್ರೆ ನೀವೆಲ್ಲ ಕೇಳ್ತೀವಿ. ಯಾವುದೂ ಇಲ್ಲ ಕೇಳ್ಬಿಡ್ತಾರ, RTIದಲ್ಲಿ ಕೊಡ್ತಾರೆ. ಅದು ಯಾವುದೂ ಇಲ್ಲ ಅಂತಂದ್ರೆ ನಮ್ಮ ಮಾತುಕತೆಗೆ ಯಾಕೆ ಕರಿತೀರ, ನಾವು ಕೇಳ್ತೀವ್ರಿ. ಸರಿಗ ಎಕ್ಸಾಂಪಲ್ ಸರ್, ಅದನ್ನೇ ನಾವು ಪ್ರಶ್ನೆ ಮಾಡಿದ್ರಪ್ಪ ಅಂದ್ರೆ ನನಗೆ ಉದಾಹರಣೆ ನನ್ನ ಎಕ್ಸಾಂಪಲ್ ದೇವರಾಜ್ ನಾನು ಮಾತಾಡ್ತೀನಿ. ನನಗೆ ಟೀಮ್ ಟು ಇಲ್ಲಿ ಗುಂಟ ಅಂದ್ಬಿಡ್ತಾರೆ. ನನಗೆ ಶಕ್ತಿ ಪ್ರಭುತ್ವಕ್ಕೆ ನಾನು ಗುಂಟಾಗಿ ಹೋದಾಗ ನನಗೆ ಇಲ್ಲಿ ಕುಟುಂಬ ಏನಪ್ಪ ಅಂದ್ರೆ ಇದಾಗ್ಬಿಡ್ತದೆ. ಇದು ವ್ಯವಸ್ಥೆ. ನಾನು ಹೆಚ್ಚಿಗೆ ಮಾಡೋದ್ರಪ್ಪ ಅಂದ್ರೆ ನನಗೆ ಗುಂಟು ಗುರಿ ನೋಡಿ ಅಂತ ತೋಲಾಗುತ್ತೆ. ಆರ್ಗನೈಸೇಷನ್ ಮಾಡಕ್ಕೆ ಬಿಡ್ತಾರೆ ಸರ್. ಅಧಿಕಾರಿಗಳು ನಮ್ಮಲ್ಲಿ KSRTC ಕಾಸ್ಟ್ ಆಫೀಸರ್ಲಿಂದ ಏನು ಮೇಗ ಅರ ಸರ್, ಆಲ್ರೆಡಿ ಗೌರ್ಮೆಂಟ್ ಸರ್ ಏನು 6ನೇ ವೇತನ 7ನೇ ವೇತನ ಅವ್ರು ಈಕ್ವಲ್ ಅರ ಸರ್. ಇಲ್ಲಿ ಏನು ಕ್ಲಾಸ್ 3 ಎಂಪ್ಲಾಯ್ ಅರ ಸರ್, ಅವ್ರ ವೇತನ ಭಾಳ ಕಮ್ಮಿ ಅದ ಸರ್. ಅದಕ್ಕೆ ಇಲ್ಲಿ ಸರ್, ಇಲ್ಲಿ ಮೇನ್ ಕ್ಲಾಸ್ 3ಲಿಂದ ಕ್ಲಾಸ್ 4 ಈ ಕ್ಲಾಸ್ 2ಗೆ ಮುಖ್ಯವಾದ ಕಾರಣ ಏನು ಹಂಗ ಬಿಟ್ಟು ನೀನೊಬ್ಬ ಅನುಮಾನ ಬರ್ತೀಯಲ್ಲ, ನೀನು ಇಚ್ಛಾಶಕ್ತಿ ಸರ್ ಏನ್ ಹೇಳ್ಬೇಕಂದ್ರೆ ಅಧಿಕಾರಿಗಳ ಇಚ್ಛಾಶಕ್ತಿ. ಯಾಕೆ ಈಗ ಉದಾಹರಣೆ ಹೇಳ್ತೀನಿ ಸರ್, ಈಗ ಶಕ್ತಿ ಯೋಜನೆ ಏನಪ್ಪ ಅಂದ್ರೆ ಇದರಲ್ಲಿ ಯಾವ್ದಿದು ಗಿನ್ನೀಸ್ ರೆಕಾರ್ಡ್ ಅಂತ ಬರೀತಾರೆ, ಲಂಡನ್ ಬುಕ್ ಆಫ್ ರೆಕಾರ್ಡ್ ಅಂತಾರೆ. ಇದು ಸರ್ವಿಸ್ ಏನಪ್ಪ ಅಂದ್ರೆ ಟಾಪ್ ಸರ್ವಿಸ್ ಅದ. ಇದಕ್ಕೆ ಇಂಥ ಗಿನ್ನೀಸ್ ಬುಕ್ ರೆಕಾರ್ಡ್ ಆದಾಗ ಸರ್ಕಾರ ಏನಪ್ಪ ಅಂದ್ರೆ ಅದೇನಪ್ಪ ಇದ್ರ ಕೊಡ್ತಕ್ಕಂಥ ಈ ಫ್ರೀ ಟಿಕೆಟ್ ದುಡ್ಡು ಕೊಟ್ಟರೆ ಆಟೋಮೆಟಿಕ್ ನಮ್ಮ ಸಂಬಳ ಆಟೋಮೆಟಿಕ್ ಆಗ್ತದೆ. ಅದಕ್ಕೆ ಕರೆಕ್ಟಾಗಿ ಟೈಮ್ ಕೊಡ್ತಾ ಇಲ್ಲ. ಅಧಿಕಾರಿಗಳಿಗೆ ಏನೋ ಸ್ಯಾಲರಿ ಬಿಟ್ಟು ಆರಾಮ್ಸೆ 20,000 ಅವರ ಅಧಿಕಾರಿಗಳು ಅಂತ ನಮಗೆ ಎನ್ಕರೇಜ್ ಮಾಡಲ್ಲ. ನಾವು ಸ್ಟ್ರೈಕ್ ಹೋಗ್ತಿರಂದಾಗ ಅವ್ರ ಮತ್ತೆ ಬಸ್ ಓಡಿಸಿರ್ತಾರೆ. ನಾಳೆ ಎಂಟೈರ್ ಕರ್ನಾಟಕ ಸರ್, ಎಂಟೈರ್ ಕರ್ನಾಟಕ KSRTC ಸರ್ ಇಶ್ಯೂ. ಅದೇ 3 ಸಲ ಕರೆದ್ರು ಸಭೆ, ಅವ್ರಿಗೆ ಡಾಟಾ ಕರೆಕ್ಟ್ ಕೊಡ್ತಾ ಇಲ್ಲ. ಲಾಭಾಂಶ ಏನಿದೆ, ವಸ್ತುಸ್ಥಿತಿ ಏನಿದೆ ಅದನ್ನ ನಮ್ಮ ಅಧಿಕಾರಿಗಳು ಕರೆಕ್ಟ್ ಡಾಟಾ ಕೊಟ್ಟಾಗಿದ್ದಾನೆ ಅಂತ ಸೇರಿ ಕೂತ್ಕೊಂಡ್ರೆ ಸರ್ ಅಧಿಕಾರಿಗಳು ಸರ್ತಾವ ಒಂದ್ಸಲ ಪ್ರಶ್ನೆ ಮಾಡಿ ಚೆನ್ನಾಗಿರ್ತದೆ. ಇಲ್ಲ ಉದಾಹರಣೆ ನಾನು ಹೇಳೋದು ಅವರಿಗೆ ಅದು ಇಚ್ಛಾಶಕ್ತಿ ಕೊಡ್ತಾ ಇದೆ. ಆ ರೀತಿ ಏನಿಲ್ಲ ಸರ್, ಇಲ್ಲ ಆಂತರಿಕ ಇಲ್ಲ ಸರ್. ಸರ್ ಡ್ಯೂಟಿ ಮಾಡೋ ಕಂಡಕ್ಟರ್ ಡ್ರೈವರ್ಗಳು ಅವೇನು ಮ್ಯಾಗ ಎತ್ತಿ ಬ್ಯಾಲೆನ್ಸ್ ಅಂತ ಬರ್ತಾವಲ್ಲ, ಅದು ಸರಿಯಾಗಿ ಹೊಡೆದಾಕ್ತಿ ಸ್ವಲ್ಪ ಹೊಟ್ಟೆ ಗಿಟಿ ಮಾಡ್ತಾರೆ. ಆ ಕಾರಣಕ್ಕೆ ಅಟ್ಟೆ ಹೇಳ್ಬೇಕು ನಿಮಗೆ ಅಂತೇಳಿ ಏನೋ ಬಹುಶಃ ಇರ್ಬೋದು ಅನ್ಸುತ್ತೆ ಸರ್. ಟೈರ್ ಪಂಚರ್ ಆದ್ರೆ ಟೈರ್ ಹೊಡೆದ್ರೆ ಟಾಟಾ ಮುಗಿದ್ರೆ ಇವೆಲ್ಲ ನಮಗೆ ಫಿಕ್ಸಪ್ ಮಾಡ್ತಾರೆ ಸರ್. ಆ ಟೈರ್ ಪಂಚರ್ 15 ರೂಪಾಯಿ ಕೊಡ್ತಾರೆ ಬಿಲ್. ಇಂಟ್ರೆಸ್ಟೇಟ್ ನಾನು ಕೊಡೋದಾಗ ಟೈರ್ ಪಂಚರ್ ಅಥವಾ ಒಂದು ನಟ್ಟು ಮುಂಚೆ ಹಾಕ್ಬೇಕಾದ್ರೆ 250 ರೂಪಾಯಿ ತಗೋತಾನ. ಒಂದು ಟೈರ್ ಪಂಚರ್ 250 ಮಿನಿಮಮ್ ತಗೋತಾರ. ಇವ್ರು 15 ರೂಪಾಯಿ ಸೇವ್ ಮಾಡ್ಕೊಡ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ದಾಬಾಕ್ಕೂ ಗಾಡಿ ನಿಂತಿರ್ತಾರೆ ಬಸ್ನಲ್ಲಿ, ದಾಬಾದ 100-160 ರೂಪಾಯಿ ಏನು ಕೊಟ್ಟರು ಅವ್ರು ಡಿಪಾರ್ಟ್ಮೆಂಟ್ ಕಟ್ಬಿಡ್ತಾರೆ ಡ್ರೈವರ್ ಕಂಡಕ್ಟರ್. ಕಟ್ಟಲಿಲ್ಲ ಅಂದ್ರೆ ಒಂದು ಚಾರ್ಜ್ ಬಂದು ನಿಂತಾರೆ. ಹಿಂಗೆ ರೆಕಾರ್ಡ್ ಕೊಡ್ತೀವಿ ನಾವು ಮತ್ತು ಟೆಂಡರ್ ಮಾಡ್ತಾರೆ. ದಾಬಾ ಏನಪ್ಪ ಅಂದ್ರೆ ಮಿನಿಸ್ಟರ್ಲಿ ಅದೇ ದಾಬಾ ನಿಲ್ಲಿಸ್ಬೇಕು ನಾವು.
ಇಷ್ಟು ಇದಾದ್ರಿಗೆ ಆರ್ಡರ್ ಮಾಡ್ತಾರೆ ಬಿಡುಗಡೆ ಮಾಡ್ಬೇಕಾಗುತ್ತೆ. ನೌಕರಿ ಮಾಡೋ ಜೀವಿಕೆ ಪ್ರೆಸೆಂಟ್ ₹100 ಅವನ ಡಾಬಾ ತಂದು ಕಡ್ಲಿಲ್ಲ ತಿಳಿರಿ ಅವ್ನ ಇನ್ಸೆಂಟಿವ್ 3 ಕಟ್ಬಿಟ್ರ ಆಮೇಲೆ ಸಸ್ಪೆಂಡ್ ಮಾಡ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನೀವು ಹೇಳಿದ್ರೆ 60-70 ಪ್ರಶ್ನೆ ಮಾಡುವಂಥ ಕಾರ್ಮಿಕ ಸಂಘಟನೆಗಳು ಮುಖಂಡರಿಗೆ ಯಾವ ರೀತಿ ಕಟ್ಟುತ್ತೆ ಆಡಳಿತ ಮಂಡಳಿ ಮತ್ತು ಸರ್ಕಾರ ಅನ್ನೋಕ್ಕೆ ಒಂದು ಚಿಕ್ಕ ನಿದರ್ಶನ ಕೊಡ್ತೀನಿ. ಇಡೀ ಸಂಸ್ಥೆಯ ಹೋರಾಟಗಳಲ್ಲಿ ಏನು ಪಿಟಿಷನ್ ಆಗಿದ ತಕ್ಷಣನೇ ಆ ಹೋರಾಟದ ಸಮಯದಲ್ಲಿ ಯಾರ ಮೇಲೆ ಆಪಾದನಾ ಪತ್ರ ಕೊಟ್ಟಿರ್ತಾರೆ, ಪೊಲೀಸ್ ಕೇಸ್ ಇರುತ್ತೆ, ಎಲ್ಲವೂ ನಿಂತುಬಿಡ್ತದೆ. ಏನು ಸರ್ಕಾರದ ಪಡ್ತದೆ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ಸೇರಿ ಪಡೆದಿರ್ತದೆ. ಈ ಸರಿ ಹೊಸದೇನಪ್ಪ ಅಂತಂದರೆ ಒಂದು ನಿಮ್ಗೆ ಗೊತ್ತಿರುವಂತೆ ಆಗಸ್ಟ್ನಲ್ಲಿ 5ನೇ ತಾರೀಕು ಆಗಸ್ಟ್ 2025 ಒಂದು ಮುಷ್ಕರ ಆಗ್ತದೆ. ಆ ಮುಷ್ಕರ ಸಮಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಬಸ್ ಸ್ತಬ್ಧ ಆಗ್ತದೆ. ಆ ಸ್ತಬ್ಧ ಆದಾಗ ಯಾರ್ಯಾರು ಕೆಲಸಕ್ಕೆ ಬಂದಿಲ್ಲ ಅವರೆಲ್ಲರಿಗೂ ಏನು ಮಾಡ್ತಾರೆ, ಅವ್ರ ಮೇಲೆ ನೋ ವರ್ಕ್ ನೋ ವೇಜಸ್ ಮಾಡಿದಂಥ ಒಂದು ಆದೇಶ ಆಗ್ತದೆ ಬೆಂಗಳೂರಿಂದ. ಅದ್ರ ಜೊತೆಗೆ ನೀವೇನು ಮಾಡಿದ್ರೆ ಅವ್ರ ಮೇಲೆ ಒಂದು ಸೂಕ್ತ ಕ್ರಮ ತಗೊಳ್ರಿ ಅಂತ ಹೇಳಿ ಆದೇಶ ಮಾಡ್ತಾರೆ. ತಿಳ್ಕೊಳ್ರಿ, ಒಂದೇ ಆದೇಶ ಬೆಂಗಳೂರಿಂದ ನೋ ವರ್ಕ್ ನೋ ವೇಜಸ್. ಆದರೆ ನಮ್ಮಲ್ಲಿರುವಂಥ 4 ನಿಗಮಗಳಲ್ಲಿ ಬೇರೆ ರೀತಿ ಆಗ್ತದೆ. ಬೆಂಗಳೂರು ಮತ್ತು KSRTCಯಲ್ಲಿ ನಿಯಮ 23 ಚಾರ್ಜ್ ಶೀಟ್ ಕೊಡ್ತಾರೆ, ವಾಯುವ್ಯದಲ್ಲಿ ಕಾರಣ ಕೇಳುವ ಸೂಚನಾ ಪತ್ರ ಕೊಡ್ತಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಕಾರಣ ಸೂಚನಾ ಪತ್ರದ ಜೊತೆಗೆ 22 ನಿಯಮದಲ್ಲಿ ಚಾರ್ಜ್ ಶೀಟ್ ಕೊಡ್ತಾರೆ. ಇದು ವಿಪರ್ಯಾಸ ಆಗುತ್ತೆ. ಮೊನ್ನೆ ಮಾತುಕತೆಯಲ್ಲಿ ಬಂದಾಗ ಬೆಂಗಳೂರು ಎಂಟೂರು ಹೇಳ್ತಾರೆ 20 ಏನು ಸಾರಿಗೆ ನಿಗಮಗಳು ಪ್ರಾರಂಭವಾದಂಥ ದಿನದಿಂದ ಹಿಡಿದು ಇವತ್ತಿನವರೆಗೂ ಸುಮಾರು 6 ದಶಕಗಳವರೆಗೂ ಕಳೆದ ಸಹಿತವಾಗಿ ಪ್ರತಿ 4 ವರ್ಷಕ್ಕೊಂದು ಸರಿ ವೇತನ ಒಪ್ಪಂದ ಹಾಕೊಂತಾನೆ ಬರ್ತಾ ಇದೆ. ಆದರೆ ಪ್ರಸ್ತುತ ಈಗಿರುವಂಥ ಸರ್ಕಾರ, ಕಳೆದ ಸರ್ಕಾರ ಏನು ವೇತನ ಪರಿಷ್ಕರಣೆ ತಡವಾಗಿ ಮಾಡಿದೆ, ಆ ಕಾರಣವನ್ನು ಹೇಳಿ ಒಂದು ವೇತನ ಪರಿಷ್ಕರಣೆಯನ್ನು ವಿಳಂಬ ಮಾಡ್ತಾ ಇದ್ದಾರೆ. 1/24ಕ್ಕೆ ಏನು ನಮಗೆ ಕೊಡಬೇಕಾಗಿತ್ತು ಅದು ಕೊಡ್ತಾ ಇಲ್ಲ. ಆದರೆ ಇವತ್ತು ಈ ವಿಳಂಬಕ್ಕೆ ಕಾರಣ ನಾವು ಯಾವ ಕಾರ್ಮಿಕ ವರ್ಗದವರು ಅಲ್ಲ. ಹೇಳ್ಬೇಕಪ್ಪ ಅಂದರೆ ನಾವೆಲ್ಲರೂ ಇಲ್ಲಿ ಕೆಲಸಗಾರರು, ನಾವು ಕೆಲಸ ಮಾಡ್ತಾ ಇದ್ದೀವಿ, ಆಡಳಿತ ವರ್ಗ ಸಂಬಳ ಕೊಡಬೇಕು. ಹಾಗೆ ವೇತನ ಪರಿಷ್ಕರಣೆ ಮಾಡೋದು ಅವ್ರದ್ದೇ ಕೆಲಸ. ನಮ್ಮ ಕೆಲಸ ನಾವು ಮಾಡಿದ್ವಿ, ಅವ್ರ ಕೆಲಸ ಅವ್ರು ಮಾಡಬೇಕಾದ್ರೆ ಕೊಡ್ತಿಲ್ಲ. ಇಲ್ಲಿ ವಿಪರ್ಯಾಸ ಏನಪ್ಪ ಅಂದರೆ ನಾವು ಪದೇ ಪದೇ ಬಂದು ಅವ್ರಿಗೆ ವೇತನ ಪರಿಷ್ಕರಣೆ ಮಾಡ್ರಿ ಅಂತ ಕೇಳುವಂಥ ಒಂದು ಪ್ರಸಂಗ ಉದ್ಭವ ಆಗಿದೆ. ಈ ಕಾರಣಕ್ಕಾಗಿ ಅವರು ವಿಳಂಬ ಮಾಡ್ತಿದ್ದಾರೆ. ಇನ್ನೊಂದು ವಿಪರ್ಯಾಸ ಏನಪ್ಪ ಅಂತಂದರೆ ಈ ವೇತನ ಪರಿಷ್ಕರಣೆ ಸಂಬಂಧ 1/1/2024 ವೇತನ ಪರಿಷ್ಕರಣೆ ಸಂಬಂಧ ಈ ಮ್ಯಾನೇಜಿಂಗ್ ಡೈರೆಕ್ಟರ್ ಲೆವೆಲಲ್ಲಿ ಸಭೆಗಳು ನಡೀತಾ ಇದೆ. ಮಾನ್ಯ ಗೌರವಾನ್ವಿತ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ 4 ಸರಿ ಸಭೆಗಳನ್ನು ಕರೆದರೂ ಸಹಿತವಾಗಿ ಅವರ ನೇತೃತ್ವದಲ್ಲಿ ಈ ಸಮಸ್ಯೆ ಇತ್ಯರ್ಥಾಗಿಲ್ಲ. ಇದು ಏನಪ್ಪ ಅನಿಸುತ್ತಂದರೆ, ಏನಪ್ಪ ಇಷ್ಟು ದೊಡ್ಡ ಸಮಸ್ಯೆ ಕಾರ್ಮಿಕ ನೌಕರಿಗೆ ವೇತನ ಕೊಡೋದಕ್ಕಾಗಿ ಸರ್ಕಾರ ಮುಂದೆ ಇದೊಂದು ದೊಡ್ಡ ಸಮಸ್ಯೆ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲ ಕಾರ್ಮಿಕ ವರ್ಗದಲ್ಲಿ ಕಾಡ್ತಾ ಇದೆ. ಅದಕ್ಕೆ ಇವತ್ತು ಈ ಮಾಧ್ಯಮ ಗೋಷ್ಠಿ ಮುಖಾಂತರವಾಗಿ ನಾವು ಕೇಳೋದೇನಪ್ಪ ಅಂತಂದರೆ, ಎಷ್ಟು ನೀವು ಸರ್ಕಾರ ಬಜೆಟ್ನಲ್ಲಿ ಎಲ್ಲ ನೀವು ರಾಜ್ಯದ ಜನತೆಗೆ ಕೊಡುಗೆಗಳು ಕೊಡ್ತಾ ಇದ್ದೀರಿ, ಕೇಳದೇನೂ ಕೊಡ್ತಾ ಇದ್ದೀರಿ, ಭಾಳ ಸಂತೋಷ. ಬಡ ಜನಗಳ ಅಭಿವೃದ್ಧಿಗಾಗಿ ಅನೇಕ ಒಂದು ಕಾರ್ಯ ಮಾಡ್ತಾ ಇದ್ದೀರಿ, ಅದು ನಮ್ಗೆ ಸಂತೋಷ ಇದೆ, ನಾವು ನಾಡಿನ ಒಂದು ಪರಿಚಯ ಆಗಿ. ಆದರೆ ನಾವು ಸಾರಿಗೆ ನೌಕರು ಕೇಳ್ತಾ ಇರೋದು ಏನಪ್ಪ ಅಂದರೆ, ನಾವು ದುಡಿದಿದ್ದೀವಿ, ನಮ್ಮ ದುಡಿಮೆಗೆ ಒಂದು ತಕ್ಕ ಪ್ರತಿಫಲವನ್ನು ವೇತನವಾಗಿ ಕೊಟ್ಟಂತ ಮಾತ್ರ ನಾವು ಆಗ್ರಹ ಮಾಡಿ ಕೇಳ್ತಾ ಇದ್ದೀವಿ. ಅದನ್ನು ಸರ್ಕಾರ ಕಿವಿ ಮೇಲೆ ಹಾಕೊಳ್ತಾ ಇದ್ದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅವರು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಈಗ ಅವ್ರು ಹೇಳಿದಾರಪ್ಪ ಅಂತಂದರೆ ಆ ವಿಷಯಕ್ಕೆ ಬರ್ತೀವಿ. ಸಾರಿಗೆ ಸಚಿವರು ಹೇಳ್ತಾರೆ, ಇಲ್ಲ ಹಿಂದಿನ ಸರ್ಕಾರ ವಿಳಂಬ ಆಯಿತು, ಕೋವಿಡ್ ಇತ್ತು, ಅವ್ರು ಮಾಡಿದ ಡೇಟಿಂದ ನಾವು 4 ವರ್ಷಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಎಲ್ಲ ಕಡೆ ಪತ್ರಿಕಾ ಸ್ಟೇಟ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಕನ್ಕ್ಲೂಷನ್ ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. 1/1/20ಕ್ಕೆ ನಮ್ಗೆ ವೇತನ ಪರಿಷ್ಕರಣೆ ಆಯಿತು. 1/1/2020ಕ್ಕೆ ಏನು ಕಳೆದ ಸರ್ಕಾರ BJP ಸರ್ಕಾರ ಇತ್ತು, ಅದು ವೇತನ ಪರಿಷ್ಕರಣೆಯನ್ನು ಮಾಡಿದೆ, 15% ಅಂತ ಮಾಡಿದೆ. ಆದರೆ ಜಾರಿಗೆ ಬರುವಂತೆ ಅಂತೇಳಿ 1/1/2020ಗೆ 23ರಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಆದರೆ 20ರಿಂದ ಜಾರಿಗೆ ಬಂದಿದೆ. ಉದಾಹರಣೆಗೆ ನಮ್ಮಲ್ಲಿ ಯಾರೆಲ್ಲ ನಿವೃತ್ತಿ ಆಗಿದ್ದಾರೆ, ಯಾವುದು 21ರಲ್ಲಾಗಿರ್ಬೋದು, 22ರಲ್ಲಾಗಿರ್ಬೋದು, 23ರಲ್ಲಿ ಎಷ್ಟು ಜನ ನಿವೃತ್ತಿ ಆಗಿದ್ದಾರೆ? ನಿವೃತ್ತಿಯ ಎಲ್ಲ ಸಿಬ್ಬಂದಿಗಳಿಗೆ ಉಪದಾನ ಮತ್ತು ರಜೆ ನಿಗದೀಕರಣ ಎಲ್ಲವನ್ನು ಕೊಡಬೇಕಾದ್ರೆ 1/1/2020ರಿಂದಲೇ ಲೆಕ್ಕಾಚಾರ ಮಾಡಿ ಪಾವತಿ ಮಾಡಿದೆ. ಇದಕ್ಕೆ ಅವರು ಸಾರಿಗೆ ಸಚಿವರು ಉತ್ತರ ಕೊಡಬೇಕಾಗ್ತದೆ. ಜೊತೆಗೆ ಏನಪ್ಪ ಅಂದರೆ, ಈಗ ಹಿಂಬಾಕಿಗಾಗಿ ನಾವು ಸಾರಿಗೆ ನೌಕರು ಆಗ್ರಹ ಮಾಡ್ತಾ ಇದ್ದೀವಿ. ಆದರೆ ಅವರು 28 ತಿಂಗಳು ಕೊಡೋಕ್ಕಾಗಲ್ಲ, ಕೋವಿಡ್ನ ವರ್ಷವನ್ನು ನಾವು ಲೆಸ್ ಮಾಡ್ತೀವಿ ಅನ್ನೋದಾಗಿ ಅವರು ನಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಏನಪ್ಪ ಅಂದರೆ,
ಕೋವಿಡ್ನಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವಂಥ ಎಲ್ಲ ನಿಗಮ ಮಂಡಳಿಗಳು, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ವೇತನ ಪಾವತಿ ಆಗಿದೆ, ಕೆಲಸ ಮಾಡದೇ ಆಗಿದೆ. ನಾವು ಸಾರಿಗೆ ನೌಕರರು ಪ್ರತಿಯೊಬ್ಬರು ಕೆಲಸ ಮಾಡಿದ್ವಿ. ಹೇಗಪ್ಪ ಅಂತಂದರೆ ಕೋವಿಡ್ನಲ್ಲಿ ಪ್ರತಿಯೊಬ್ಬ ಬೇರೆ ಬೇರೆ ರಾಜ್ಯದ ಜನಗಳನ್ನ ನಾವು ಅವರ ಕ್ಷೇತ್ರಗಳಿಗೆ ಮನೆಗಳು ಮುಟ್ಟಿಸುವಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಮತ್ತು ಹಾಸ್ಪಿಟಲ್ ಆಗಿರ್ಬೋದು, ಹಳ್ಳಿಗಳಿಂದ ತೊಗೊಂಬರೋದಕ್ಕೆ ಪ್ರತಿಯೊಬ್ಬರು ಡ್ರೈವರ್ ಕಂಡಕ್ಟರ್ಗಳು ಕೆಲಸ ಮಾಡಿದ್ರು. ಅವಾಗ ಬರ್ತಾ ಇರುವಂಥ ಸಮಯದಲ್ಲಿ